ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್. ಹಾಗಾದ್ರೆ ಇವತ್ತಿನ GK 360 ಸರಣಿಯ ಸೂಪರ್ 10 ಕ್ವಶನ್ಸ್ ಯಾವ ಅಂತ ಹೇಳಿ ಇವಾಗ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಇವತ್ತು ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವರ ಟೈಮ್ ಲೈನ್ ಕಾಲಘಟ್ಟ ಬಂದ್ಬಿಟ್ಟು ಸಾಮಾನ್ಯ ಶಕ 540ರಿಂದ 753ವರೆಗೂ ಇವರು ಆಡಳಿತನ ನಡೆಸಿದ್ದಾರೆ. ಹಾಗಾದ್ರೆ ಈ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಾಗಿದ್ರು? ಮೊದಲನೇ ಕ್ವಶನ್, ರಾಜ ಜಯಸಿಂಹ ಇವರು ಬಾದಾಮಿ ಚಾಲುಕ್ಯರ ಸ್ಥಾಪಕರಾಗಿರ್ತಾರೆ. ಹೌದಾ? ರಾಜ ಜಯಸಿಂಹ. ನೆಕ್ಸ್ಟ್, ಹಾಗಾದ್ರೆ ಈ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತಂದ್ರೆ ಇವ್ರ ಹೆಸರಲ್ಲೇ ಇದೆ, ಇವರು ಬಾದಾಮಿ ಇವರ ರಾಜಧಾನಿ ಆಗಿತ್ತು. ಹಾಗಾದ್ರೆ ಈ ಬಾದಾಮಿಯ ಮೊದಲನೇ ಹೆಸರು ಏನಾಗಿತ್ತಪ್ಪ? ವಾತಾಪಿ. ಇದನ್ನ ಮುಂಚೆ ವಾತಾಪಿ ಅಂತ ಕರಿತಾ ಇದ್ರು. ಈಗ ಕದಂಬರ ಅಂತ ಬಂದಾಗ ನಾವು ಅಲ್ಲಿ ಬನವಾಸಿ ಅಂತ ನೋಡಿದ್ವಿ. ಅದರದು ಪ್ರಾಚೀನ ಹೆಸರು ಏನಾಗಿತ್ತಪ್ಪ ಅಂತಂದ್ರೆ ವೈಜಯಂತಿ. ಅದೇ ತರ ಬಾದಾಮಿದು ವಾತಾಪಿ ಆಗಿತ್ತು. ಇದು ಇವತ್ತು ಪ್ರೆಸೆಂಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಲಾಂಛನ ಯಾವ್ದಾಗಿತ್ತಪ್ಪ ಅಂತಂದ್ರೆ ವರಹ. ಇದು ಪ್ರಮುಖವಾಗಿ ಬಲಮುಖಕ್ಕೆ ತಿರುಗಿರ್ತಕ್ಕಂತಹ ವರಹ. ಹಾಗಾದ್ರೆ ಎಡಮುಖ ತಿರುಗಿರ್ತಕ್ಕಂತಹ ವರಹ ಯಾರ ಲಾಂಛನವಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 2, ಕರ್ನಾಟಕ ಬಲ ಎಂದು ಯಾರ ಸೈನ್ಯವನ್ನು ಕರಿತಾ ಇದ್ರು ಅಂತ ಹೇಳಿ. ಕರ್ನಾಟಕ ಬಲ ಅಂತ ಹೇಳಿ ಈ ಬಾದಾಮಿ ಚಾಲುಕ್ಯರಿದ್ದಾರಲ್ಲ ಇವರ ಸೈನ್ಯವನ್ನು ಕರಿತಾ ಇದ್ರು. ಇಂಪಾರ್ಟೆಂಟ್ ಕ್ವಶನ್ ಒನ್ ಲೈನ್ ಅಲ್ಲಿ ತುಂಬಾ ಸಾರಿ ರಿಪೀಟ್ ಆಗಿದೆ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 3, ಸಂಪತ್ತಿನ ಸೋರಿಕೆ ಸಿದ್ಧಾಂತ ನೀಡಿದವರು ಯಾರು ಅಂತೇಳಿ. ಯಾರು ನೀಡಿದ್ರಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಂದ್ರೆ ಬ್ರಿಟಿಷರನ್ನ ಆಡಳಿತ ಮಾಡಿದ್ರಲ್ಲ ಅವರು ಈ ನಮ್ಮ ದೇಶದ ಸಂಪತ್ತನ್ನೆಲ್ಲ ದೋಚ್ಕೊಂಡು ಅವರ ಇಂಗ್ಲೆಂಡ್ಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಈ ನಮ್ಮ ದೇಶದಿಂದ ಬರ್ತಕ್ಕಂತಹ ಈ ಆದಾಯದಿಂದನೇ ಅಲ್ಲಿನ ಸರ್ಕಾರಿ ನೌಕರರಿಗೆ ಇವರು ವೇತನವನ್ನ ನೀಡ್ತಾ ಇದ್ರು. ಆಮೇಲೆ ಅಲ್ಲಿನ ಈ ಟ್ಯಾಕ್ಸ್ ಇದ್ದಾನೆ ಅವರು ಅಲ್ಲಿನ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ದರಿಂದ ಇಲ್ಲಿಂದ ಸಂಪತ್ತನ್ನು ದೋಚ್ಕೊಂಡು ಹೋಗಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ರು. ಹಾಗಾದ್ರೆ ಕ್ವಶನ್ ನಂಬರ್ 4, RBI ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ. ಹಾಗಾದ್ರೆ RBI ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವ್ದಪ್ಪ ಅಂತಂದ್ರೆ ಮುಂಬೈಯಲ್ಲಿದೆ. ಹಾಗಾದ್ರೆ ಇದು 1937ರಲ್ಲಿ ಕಲ್ಕತ್ತಾದಿಂದ ಮುಂಬೈಗೆ ಟ್ರಾನ್ಸ್ಫರ್ ಆಗಿರುತ್ತೆ ಕೇಂದ್ರ ಕಚೇರಿ. ಮುಂಚೆ ಕಲ್ಕತ್ತಾದಲ್ಲಿರುತ್ತೆ ಇದು 1937ಗಿಂತ ಮುಂಚೆ. ಇಲ್ಲಿ ನೋಡಿ, ಪ್ರಮುಖವಾಗಿ ನಿಮಗೆ ಈಗ ಕರ್ನಾಟಕ ಜಾಗ್ರಫಿ ಅಂತ ಬಂದಾಗ ಈ ಘಾಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ನಿಮಗೆ ಇವು ಯಾವ್ಯಾವ ಜಿಲ್ಲೆಗಳ ನಡುವೆ ಪಾಸ್ ಆಗಿದಾವೆ, ಇವು ಯಾವ ಎರಡು ಪ್ಲೇಸ್ಗಳನ್ನ ಜಾಯಿನ್ ಮಾಡ್ತವೆ ಅಂತೇಳಿ ಈ ಘಾಟ್ಸ್ಗಳು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ ಎಕ್ಸಾಮ್ ಪರ್ಪಸ್ ಇಂದ. ಹಾಗಾದ್ರೆ ಇಲ್ಲಿ ಕ್ವಶನ್ ನಂಬರ್ 5 ಯಾವ್ದಪ್ಪ ಅಂತಂದ್ರೆ ಚಾರ್ಮುಡಿ ಘಾಟ್ ಎಲ್ಲಿ ಕಂಡು ಬರುತ್ತಪ್ಪ ನಿಮಗೆ ಅಂತಂದ್ರೆ ಇದು ಮಂಗಳೂರು ಮತ್ತು ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತೆ. ಮಂಗಳೂರು ಮತ್ತು ಚಿಕ್ಕಮಗಳೂರು ಇವುಗಳ ಮಧ್ಯೆ. ನಂತರ ಆಗುಂಬೆ ಘಾಟ್ ಎಲ್ಲಿ ಕಂಡು ಬರುತ್ತೆ? ಹಾಗಾದ್ರೆ ಇದು ಆಗುಂಬೆ ಘಾಟ್ ಕಂಡು ಬರೋದು ಶಿವಮೊಗ್ಗ ಮತ್ತೆ ಉಡುಪಿ ಮಧ್ಯದಲ್ಲಿ. ಹಾಗಾದ್ರೆ ಶಿರಾಡಿ ಘಾಟ್ ಕಂಡು ಬರೋದೆಲ್ಲಪ್ಪ ಅಂತಂದ್ರೆ ಸಕಲೇಶಪುರ ಹಾಗೂ ಹಾಸನ. ಮತ್ತೆ ಹಾಸನ ಮಧ್ಯೆ ಕಂಡು ಬರುತ್ತೆ. ಹಾಗಾದ್ರೆ ಹುಳಿಕಲ್ ಘಾಟು ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಶಿವಮೊಗ್ಗ ಮತ್ತು ಕುಂದಾಪುರ. ಇವುಗಳನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು. ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತವೆ. ಇಲ್ಲಿ ತುಂಬಾ ಎಕ್ಸಾಮ್ ಅಲ್ಲಿ ಇವನ್ನ ಒಂದು ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಡ್ತಾರೆ, ಅಥವಾ ಅವರೇ ಇಲ್ಲಿ ಆನ್ಸರ್ ನ ಕೊಟ್ಟು ಡೈರೆಕ್ಟ್ ಆಗಿ ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ. ಇವಾಗೆಲ್ಲ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ, ಒನ್ಲಿ 1 ಒನ್ಲಿ 2 ಅಂತ ಹೇಳಿ ಈ ತರನು ಕೇಳೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಇವು ತುಂಬಾ ಇಂಪಾರ್ಟೆಂಟ್ ಆಗಿದಾವೆ. ನೆಕ್ಸ್ಟ್ ಇವಾಗ ಪೊಲಿಟಿ ರಿಲೇಟೆಡ್. ಇವಾಗ ನಾನು ಡೈಲಿ 2 to 3 ಆರ್ಟಿಕಲ್ ನ ತಿಳ್ಕೊಂತ ಹೋಗೋಣ ಅಂತ ಹೇಳಿದ್ದೆ. ಇವಾಗ ಆಲ್ರೆಡಿ ನಾವು ಫಂಡಮೆಂಟಲ್ ರೈಟ್ಸ್ ಟೋಟಲ್ 12 to 35 ವರೆಗೂ ಮೇನ್ ಆಗಿ ತಿಳ್ಕೊಂಡಿದ್ವಿ. ಹಾಗಾದ್ರೆ ಅದರಲ್ಲಿ ಸಬ್ ಪ್ರೊವಿಷನ್ಸ್ ಯಾವ್ಯಾವ ಬರ್ತವೆ ಅಂತ ಹೇಳಿ ಇವಾಗ ನೋಡ್ತಾ ಹೋಗೋಣ. ಆರ್ಟಿಕಲ್ 14 to 18 ರಿಲೇಟೆಡ್ ಟು ಇಕ್ವಾಲಿಟಿ, ಸಮಾನತೆಯ ಹಕ್ಕು ಅಂತ ಹೇಳಿ. ಆರ್ಟಿಕಲ್ 14 ಇದು ಏನ್ ಹೇಳುತ್ತಪ್ಪ ಅಂತಂದ್ರೆ ಇದು ಇಕ್ವಾಲಿಟಿ ಬಿಫೋರ್ ಲಾ. ಹೌದಾ? ಇಕ್ವಾಲಿಟಿ ಬಿಫೋರ್ ಲಾ ಆರ್
ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇದ್ರ ಬಗ್ಗೆ ಇದು ಹೇಳುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು, ಕಾನೂನು ಎಲ್ಲರನ್ನು ಸಮನಾಗಿ ರಕ್ಷಣೆ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಆರ್ಟಿಕಲ್ 14 ಹೇಳುತ್ತೆ. ಹಾಗಾದ್ರೆ ಆರ್ಟಿಕಲ್ 15 ಇದು ಯಾವುದಕ್ಕೆ ಸಂಬಂಧಿಸಿರೋದು ಅಂತ ನೋಡೋದಾದ್ರೆ ಇದು ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಹೌದಾ, ಅಂದ್ರೆ ತಾರತಮ್ಯದ ವಿರುದ್ಧದ ಹಕ್ಕು ಇದು. ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಇವಾಗ ಯಾವುದೇ ಸಿಟಿಜನ್ ಆಗ್ಲಿ, ಭಾರತದ ಯಾವುದೇ ನಾಗರಿಕರನ್ನ ರಿಲಿಜಿಯನ್ನು, ರೇಸು, ಕ್ಯಾಸ್ಟು ಅಥವಾ ಸೆಕ್ಸು ಆರ್ ಪ್ಲೇಸ್ ಆಫ್ ಬರ್ತ್ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ತಾರತಮ್ಯಗಳನ್ನ ಇಲ್ಲಿ ಮಾಡೋ ಹಾಗಿಲ್ಲ ಅಂತೇಳಿ ನಮಗೆ ಆರ್ಟಿಕಲ್ 15 ಹೇಳುತ್ತೆ. ಇಲ್ಲಿ ಧರ್ಮ ಆಗಿರ್ಬೋದು, ಹೌದಾ, ಜಾತಿ, ಜನಾಂಗ, ಆಮೇಲೆ ಲಿಂಗ ಹಾಗೂ ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ತಾರತಮ್ಯಗಳನ್ನ ಮಾಡೋ ಹಾಗಿಲ್ಲ ಅಂತೇಳಿ ಆರ್ಟಿಕಲ್ 15 ಹೇಳುತ್ತೆ. ಇದೇ ರೀತಿ ನಾವು ಡೈಲಿ 2 to 3 ಆರ್ಟಿಕಲ್ಸ್, 2ರಿಂದ 3 ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೂ ನಿಮಗೆ ಜಾಗ್ರಫಿ ಅಂತ ಬಂದಾಗ ಇವು ಗಾರ್ಡ್ಸ್ ಇದಾವಲ್ಲ, ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇವು ಇವತ್ತಿನ ಡೈಲಿ ಸೂಪರ್ 10 ಕ್ವೆಶ್ಚನ್ ಆಗಿರ್ತವೆ. ಹಾಗಾದ್ರೆ ನೆಕ್ಸ್ಟ್ ಸೂಪರ್ 10 ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಈ ನಮ್ಮ ಚಾನಲ್ನ ಶೇರ್ ಮಾಡಿ ಹಾಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.